ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಸೊ ಕೆಇ ಅವರ ಕಡೆಯಿಂದ ಒಂದಷ್ಟು ಕ್ಲಾರಿಫಿಕೇಶನ್, ವೆರಿ ಇಂಪಾರ್ಟೆಂಟ್ ಕ್ಲಾರಿಫಿಕೇಶನ್ ನಮ್ಮ ವಿದ್ಯಾರ್ಥಿಗಳಿಗೆ ಬಂದಿರುವಂಥದ್ದು. ಯಾರ್ಯಾರಿಗೆ ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಬೇಕಾದ್ರೆ ಪ್ರಾಬ್ಲಮ್ಗಳನ್ನು ನೀವು ಅನುಭವಿಸ್ತಾ ಇದ್ದೀರಿ, ನೀವು ಅನುಭವಿಸುವಂತಹ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ನೀಡುವಂಥ ಕಾರಣಕ್ಕಾಗಿ ಈ ಒಂದು PDF ಅನ್ನು, FAQsಗಳನ್ನು, ಫ್ರೀಕ್ವೆಂಟ್ಲಿ ಆಸ್ಡ್ ಕ್ವಶನ್ಸ್ಗಳನ್ನು ಕೆಇ ಅವರ ಕಡೆಯಿಂದ ಬಂದಿರುವಂಥದ್ದು. ಒಂದಾದ ಮೇಲೆ ಒಂದನ್ನು ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಹೋಗ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಮೊದಲನೇದಾಗಿ, ಅರ್ಜಿಯಲ್ಲಿ ಸ್ಟೂಡೆಂಟ್ಸ್ಗಳು ಫಿಲ್ ಮಾಡಬೇಕಾದ್ರೆ ಏನಾದರೂ ನಿಮ್ಮ ಬೋರ್ಡ್ ಹೆಸರಿನಲ್ಲಿ ಏನಾದರೂ ವ್ಯತ್ಯಾಸ ಇದ್ರೆ, ಅಂದರೆ ಕರ್ನಾಟಕ ಬೋರ್ಡ್ ಕಲ್ತಿರ್ತಾರೆ, CBSE ಅಂತ ಬರ್ತದ, CBSE ಕಲ್ತಿರ್ತಾರೆ, ICSE ಅಂತ ಬರ್ತದ, ಇಂಥದ್ದೇನಾದರೂ ವ್ಯತ್ಯಾಸ ಇದ್ದರೆ ನೀವು ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆನೇ ಇಲ್ಲ. ಯಾಕೆ ಅಂತ ಅಂದರೆ ಕೆಇ ಅವರು ಕನ್ಸಿಡರ್ ಮಾಡುವಂಥದ್ದು ನಿಮ್ಮ ಸ್ಕೂಲ್ ನೇಮ್ ಮತ್ತು ನೀವು ಎಷ್ಟು ವರ್ಷ ಅಭ್ಯಾಸ ಮಾಡಿದ್ದೀರಿ ಅದನ್ನು ಮಾತ್ರ ಕನ್ಸಿಡರ್ ಮಾಡ್ತಾರೆ. ವೆರಿ ಇಂಪಾರ್ಟೆಂಟ್, ಗೊತ್ತಿರಲಿ. ಫಾರ್ ಎಕ್ಸಾಂಪಲ್, ಈಗ ಸ್ಯಾಟ್ಸ್ ಡಾಟಾ ಬೇಸ್ದಲ್ಲಿ ಏನಾಗ್ಬಿಡ್ತದ, ಸ್ಟೇಟ್ ಬೋರ್ಡ್ ಬದಲಿಗೆ CBSE ಬದಲಿಗೆ ICSE ಅಂತ ಹೇಳಿ ಬಂದ್ಬಿಟ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ಅಪ್ಲಿಕೇಶನ್ಗೆ ಇದು ಪ್ರಾಬ್ಲಮ್ ಆಗೋದಿಲ್ಲ. ಅಪ್ಲಿಕೇಶನ್ ಅಲ್ಲಿ ಅಥವಾ ಕೆಇ ಅವರು ಕೌನ್ಸಿಲಿಂಗ್ ಅಲ್ಲಿ ಕನ್ಸಿಡರ್ ಮಾಡೋದೇನಂತಂದ್ರೆ ನೀವು ಕಲ್ತಿರುವಂತಹ ಸ್ಕೂಲು ಮತ್ತೆ ನೀವು ಸ್ಟಡಿ ಮಾಡಿರುವಂತಹ ನಂಬರ್ ಆಫ್ ಇಯರ್ಸ್ ಅಷ್ಟೇ. ಎರಡನೇದು, ಸ್ಯಾಟ್ಸ್ ಡಾಟಾ ಬೇಸ್ದಲ್ಲಿ ಏನಾದರೂ ತಪ್ಪಾಗಿದ್ದಾರೆ, ನಾನು ಮೊನ್ನೆ ತಾನೇ ಒಂದು ವಿಡಿಯೋವನ್ನು ಮಾಡಿ ಹೇಳಿದ್ದೆ. ಸೊ ಸ್ಯಾಟ್ಸ್ ಡಾಟಾ ಬೇಸಲ್ಲಿ ರಾಂಗ್ ಆಗ್ತಾ ಇದೆ ಅಂತ ಅಂದರೆ, ಫಾರ್ ಎಕ್ಸಾಂಪಲ್, ಈಗ 2016ರಲ್ಲಿ 4ನೇ ಕ್ಲಾಸನ್ನು ಕಲ್ತಂಥ ವಿದ್ಯಾರ್ಥಿ 2017ರಲ್ಲಿ 6ನೇ ಕ್ಲಾಸ್ ಕಲ್ತಿದಂತೆ ಬಂದ್ಬಿಟ್ಟಿದೆ, ಅಂದರೆ ಮಿಡ್ಲ್ 5ನೇ ಕ್ಲಾಸ್ ಮಿಸ್ ಆಗಿಬಿಟ್ಟಿದೆ. ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋದನ್ನು ಕೂಡ ಹೇಳಿದ್ದಾರೆ. ಇದರಲ್ಲಿ 2 ಟೈಪ್ ವಿದ್ಯಾರ್ಥಿಗಳು ಇರ್ತಾರೆ. ಒಂದು ಗ್ರಾಮೀಣ ಕನ್ನಡ ಮಾಧ್ಯಮ, ಅಂದರೆ ರೂರಲ್ ಕನ್ನಡ ಮೀಡಿಯಂ, ಮತ್ತೆ ಭಾಷಾ ಮತ್ತು ಧಾರ್ಮಿಕ ಮೀಸಲಾತಿ, ಅಂದರೆ ರಿಲಿಜಿಯಸ್ ಮತ್ತೆ ಲಿಂಗ್ವಿಸ್ಟಿಕ್ ಮೈನಾರಿಟಿ. ಯಾಕಂದ್ರೆ ಇವು 4ಕ್ಕೂ ಕೂಡ ನೀವು ಕರ್ನಾಟಕದಲ್ಲಿ 10 ವರ್ಷ ಕಲೀಲೇಬೇಕು ಅಂತ ಇದೆ. ಇದನ್ನ ಕ್ಲೇಮ್ ಮಾಡದೇ ಇರುವಂತಹ ವಿದ್ಯಾರ್ಥಿಗಳಿಗೆ ಈ ರೀತಿಯಾಗಿ ಏನಾದರೂ ಪ್ರಾಬ್ಲಮ್ ಬರ್ತಾ ಇದ್ರೆ, ಇದನ್ನ ಕ್ಲೇಮ್ ಮಾಡದೇ ಇರುವಂತಹ ವಿದ್ಯಾರ್ಥಿಗಳಿಗೆ ಏನಾದರೂ ಪ್ರಾಬ್ಲಮ್ ಬರ್ತಾ ಇದ್ರೆ ನೀವೇನ್ ಮಾಡಬೇಕು ಅಂತಂದ್ರೆ, ಸೆಕೆಂಡ್ ಪೇಜ್ನಲ್ಲಿ ಎಲಿಜಿಬಿಲಿಟಿ ಕ್ರೈಟೀರಿಯಾದಲ್ಲಿ ಹೌ ಮೆನಿ ಇಯರ್ಸ್ ಯು ಹ್ಯಾವ್ ಸ್ಟಡಿಡ್ ಇನ್ ಕರ್ನಾಟಕ ಅಂತ ತೋರಿಸ್ತದ, ಅದರಲ್ಲಿ ನೀವು 7 ಇಯರ್ಸ್ ಅಂತ ಹಾಕ್ಬಿಟ್ಟು ಮುಂದುವರೆದು ಬಿಡಿ. ಗೊತ್ತಾಯ್ತಾ? ಸೊ ಅಂದ್ರೆ 7 ಇಯರ್ಸ್ ಅಂತ ಹಾಕಬೇಕು. 6 ಇಯರ್ಸ್ ಅದರ್ ದ್ಯಾನ್ 10th or 12th, ಇನ್ಕ್ಲೂಡಿಂಗ್ 10th and 12th 7 ಇಯರ್ಸ್. ನೀವು 7 ಇಯರ್ಸ್ ಅಂತ ಹಾಕಿಬಿಟ್ರೆ, ಸೊ 1ರಿಂದ 6ನೇ ಕ್ಲಾಸಿನವರೆಗೆ ಏನೇ ಪ್ರಾಬ್ಲಮ್ ಆದರೂ ಕೂಡ ಅದನ್ನು ಕನ್ಸಿಡರ್ ಮಾಡೋದೇ ಇಲ್ಲ ಆ ಸಾಫ್ಟ್ವೇರ್. ಸೊ 7 ಇಯರ್ಸ್ ಅಷ್ಟೇ ಬೇಕು ಕರ್ನಾಟಕದಲ್ಲಿ ಕ್ಲಾಸ್ ಎದಲ್ಲಿ ಬರೋದಕ್ಕೆ. ಅದಕ್ಕಾಗಿ 7 ಇಯರ್ಸ್ ಅಂತ ಹಾಕಿ ಮುಂದುವರಿರಿ ಅಂತ ಹೇಳಿದ್ದಾರೆ. ಇನ್ನು ಯಾರ್ಯಾರು ಕನ್ನಡ ಮೀಡಿಯಂ, ರೂರಲ್ ಮತ್ತೆ ಲಿಂಗ್ವಿಸ್ಟಿಕ್ ಅಂಡ್ ರಿಲಿಜಿಯಸ್ ಮೈನಾರಿಟಿ ಕ್ಲೇಮ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಿ, ಅಂತಹ ವಿದ್ಯಾರ್ಥಿಗಳು ಮಾತ್ರ ಸ್ಯಾಟ್ಸ್ ಅಲ್ಲಿ ಇದೇ ರೀತಿ ಏನಾದರೂ ನಿಮ್ದು ತಪ್ಪಾಗಿದ್ರೆ ನೀವು ಮುಂದುವರಿಯೋದಕ್ಕೆ ಆಗೋದಿಲ್ಲ. ಯಾಕೆ ಅಂತ ಅಂದ್ರೆ, ಇದರಲ್ಲಿ ಮಿನಿಮಮ್ 10 ಇಯರ್ಸ್ ಅಂದ್ರೆ ಮ್ಯಾಕ್ಸಿಮಮ್ 10 ಇಯರ್ಸ್ ನಮಗೆ ಬೇಕೇ ಬೇಕಾಗಿರೋದ್ರಿಂದ ನೀವು ಏನು ಮಾಡೋದಕ್ಕೂ ಆಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ಇವರೇನು ಹೇಳ್ತಾರೆ, ಮ್ಯಾನುವಲಿ ಇದನ್ನು ಭರ್ತಿ ಮಾಡಿ ಅಂತ ಹೇಳ್ತಾರೆ. ಬಟ್ ಮ್ಯಾನುವಲಿ ಹೇಗೆ ಭರ್ತಿ ಮಾಡಬೇಕು ಅನ್ನೋದನ್ನ ಕೆಇ ಅವರೇ ಹೇಳ್ಕೊಡ್ಬೇಕು. ಮ್ಯಾನ್ಯುವಲಿ ಅಂತಂದ್ರೆ ಈ ಒಂದು ಯಾವ ಡೇಟಾ ಅಂದ್ರೆ ಸ್ಕೂಲ್ ಡೀಟೇಲ್ಸ್, ಸ್ಟಡಿ ಡೀಟೇಲ್ಸ್ ಎಲ್ಲಿ ಫೆಚ್ ಆಗ್ತದ ಅಲ್ಲಿ ಗ್ರೀನ್ ಅಲ್ಲಿ ಬಂದ್ಬಿಡ್ತದ. ಐಕಾನ್ ಗ್ರೀನ್ ಅಲ್ಲಿ ಬಂದಿರುವಂತ ಐಕಾನ್ ಅನ್ನು ನಾವು ಡಿಲೀಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ನಾವು ಅದನ್ನು ಚೇಂಜ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಬೇರೆ ಕೇಸ್ ಆದ್ರೆ ಮ್ಯಾನ್ಯುವಲಿ ಭರ್ತಿ ಮಾಡಬಹುದಿತ್ತು. ಮ್ಯಾನ್ಯುವಲಿ ಅಂದ್ರೆ ಟೈಪ್ ಮಾಡಿ ಭರ್ತಿ ಮಾಡಬಹುದಿತ್ತು. ಅಂತಹ ವಿದ್ಯಾರ್ಥಿಗಳು ಏನ್ ಮಾಡಬೇಕು ಅಂತ ಅಂದ್ರೆ, ಇಲ್ಲಿ ಕಾಣಿಸ್ತಾ ಇರುವಂತ CPISATS karnataka@gmail.com ಅಥವಾ ಕರ್ನಾಟಕ ಸ್ಯಾಟ್ಸ್ help@gmail.com ಈ ಒಂದು ಮೇಲ್ಗೆ ಮೇಲ್ ಮಾಡಿ, ನಿಮ್ಮ ಪ್ರಾಬ್ಲಮ್ ಏನಿದೆ ಅನ್ನೋದನ್ನ ಮೇಲ್ ಮಾಡಿ. ಆ ಮೇಲಿನಲ್ಲಿ ನಿಮಗೆ ಇದರ ಬಗ್ಗೆ ಸೊಲ್ಯೂಷನ್ ಸಿಗ್ತದ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಸೊ ಮತ್ತೊಂದು ಸಾರಿ ಹೇಳ್ತೀನಿ, ನಾನು ಮೊನ್ನೆ ಒಂದು ವಿಡಿಯೋ ಮಾಡಿದ ಹಾಗೆ ನಿಮಗೇನಾದರೂ ರಾಂಗ್ ಡೇಟಾ ಫ್ಲೆಚ್ ಆಗ್ತಾ ಇದ್ರೆ ಸ್ಯಾಟ್ಸ್ ಇಂದ, ಅಂತಹ ವಿದ್ಯಾರ್ಥಿಗಳು ಕನ್ನಡ ಮೀಡಿಯಂ, ರೂರಲ್, ಲಿಂಗ್ವಿಸ್ಟಿಕ್, ರಿಲಿಜಿಯಸ್ ಮೈನಾರಿಟಿ ಕ್ಲೇಮ್ ಅನ್ನ ಮಾಡದೇ ಇದ್ರೆ ನೀವು 7 ಇಯರ್ಸ್ ಸ್ಟಡಿಡ್ ಅಂತ ಹಾಕಿಬಿಟ್ಟು ಮುಂದೆ ಹೋಗ್ಬಿಡಿ. ನೀವೇನಾದ್ರೂ ಮಾಡ್ತಾ ಇದ್ರೆ ಅವಾಗ ನಿಮಗೆ 10 ವರ್ಷ ಬೇಕಾಗ್ತದ. ಅಂತಹ ಸಂದರ್ಭದಲ್ಲಿ ಸ್ಯಾಟ್ಸ್ ದವರಿಗೆ ಒಂದು ಮೇಲ್ ಮಾಡಿ, ಆ ಮೇಲಿಗೆ ಅವರು ನಿಮಗೆ ಆನ್ಸರ್ ಮಾಡ್ತಾರೆ, ಕರೆಕ್ಷನ್ ಮಾಡಿ ಕೊಡ್ತಾರೆ. ಇನ್ನು ನೀವು ಸ್ಯಾಟ್ಸ್ ಅಲ್ಲಿ ಸ್ಟಡಿ ಡೀಟೇಲ್ಸ್ಗೆ ಹೋದಾಗ ಸ್ಯಾಟ್ಸ್ ಇಂದ ಏನಾದರೂ ರಾಂಗ್ ಅಡ್ರೆಸ್ ಆಫ್ ದ ಸ್ಕೂಲ್ ಫೆಚ್ ಆಗ್ತಾ ಇದ್ರೆ, ಅಂದ್ರೆ ಸ್ಕೂಲ್ ಅಡ್ರೆಸ್ ರಾಂಗ್ ಫೆಚ್ ಆಗ್ತಾ ಇದ್ರೆ, ಅದು ಕೂಡ ನಿಮ್ಮ ದಾಖಲಾತಿ ಪರಿಶೀಲನೆಗೆ ಯಾವುದೇ ರೀತಿ ಅಡ್ಡಿಯನ್ನು ಮಾಡೋದಿಲ್ಲ. ಆದ್ದರಿಂದ ನಿಮಗೆ ಶಾಲೆಯ ಹೆಸರು ಮತ್ತೆ ಅಭ್ಯಾಸ ಮಾಡಿರುವಂತಹ ವರ್ಷ ಅಷ್ಟು ಇದ್ರೆ ಮಾತ್ರ ಸಾಕು.
ಅದರ ಅಡ್ರೆಸ್ ತಪ್ಪಾಗ್ತಾ ಇದ್ರೆ ಅದರ ತಲೆಬಿಸಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಇನ್ನು ಎರಡೆರಡು ಸ್ಯಾಟ್ಸ್ ಇರುವಂಥ ವಿದ್ಯಾರ್ಥಿಗಳು ನೀವು ಎರಡೂ ಸ್ಯಾಟ್ಸ್ ಅನ್ನ ಸಂಖ್ಯೆಯನ್ನು ಹಾಕಿಬಿಟ್ಟು ಕೂಡ ಮಾಡಬಹುದು. ಈಗ ಸ್ಟಡಿ ಡೀಟೇಲ್ಸ್ ಅಂತ ಬಂದಾಗ ಎರಡನೇ ಸ್ಯಾಟ್ಸ್ ನಂಬರ್ ಇದ್ರೆ ಅದನ್ನು ಕೂಡ ಹಾಕಬಹುದು, ಹಾಕಲಿಲ್ಲ ಅಂದ್ರೂ ಮುಂದುವರಿಬಹುದು, ಅದರ ಬಗ್ಗೆ ಏನು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಇನ್ನು ಸ್ಯಾಟ್ಸ್ ಸಂಖ್ಯೆ ಇಲ್ಲದೆ ಇರುವಂಥ ವಿದ್ಯಾರ್ಥಿಗಳು, ಯಾಕಂದ್ರೆ ಬಹಳ ಜನ ವಿದ್ಯಾರ್ಥಿಗಳು 2017ಕ್ಕಿಂತ ಮುಂಚೆ ಪಾಸ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಸ್ಯಾಟ್ಸ್ ಸಂಖ್ಯೆ ಇಲ್ಲದೆ ಇರೋದ್ರಿಂದ ಯಾವುದೇ ರೀತಿ ಅಪ್ಲಿಕೇಶನ್ ಫಾರ್ಮ್ ಅನ್ನು ಸಲ್ಲಿಸೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಅಂತಹ ವಿದ್ಯಾರ್ಥಿಗಳು 10ನೇ ತಾರೀಕಿನ ಮೇಲೆ ಅರ್ಜಿಯನ್ನ ಭರ್ತಿ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತದೆ ಅಂತ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಅಂದ್ರೆ ನಿಮ್ಮ ಹತ್ರ ಸ್ಯಾಟ್ಸ್ ನಂಬರ್ ಇಲ್ಲ ಅಂದ್ರೆ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಸೊ 10ನೇ ತಾರೀಕು ಆದ್ಮೇಲೆ ನಿಮಗೆ ಭರ್ತಿಯನ್ನು ಮಾಡೋದಕ್ಕೆ, ಅರ್ಜಿಯನ್ನು ಭರ್ತಿ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಇನ್ನು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಕೆಲವೊಂದಷ್ಟು ಇನ್ಫಾರ್ಮೇಶನ್ ಬಿಟ್ಟು ಹೋಗ್ಬಿಟ್ಟಿರ್ತದ, ರಾಂಗ್ ಆಗಿಬಿಟ್ಟಿರ್ತದ ಅಂತ ಎಲ್ಲವನ್ನ ಕೂಡ ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ 10ನೇ ತಾರೀಕಿನ ಮೇಲೆ ಟೈಮನ್ನು ಕೊಡ್ತೀವಿ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಇನ್ನು ಕೆಲವು ಕೇಸಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಈ RD ನಂಬರ್ ಎಲ್ಲ ಕರೆಕ್ಟ್ ಇದೆ, ಇನ್ಕಮ್ ಮತ್ತೆ ಕಾಸ್ಟ್ ಸರ್ಟಿಫಿಕೇಟ್ ಅಲ್ಲಿ ಇರುವಂತಹ ಹೆಸರು, 10th ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇರುವಂತಹ ಹೆಸರು ಎಲ್ಲದೂ ಕೂಡ ಕರೆಕ್ಟ್ ಇದೆ. ಆದರೂ ಕೂಡ ನಿಮ್ಮ ಒಂದು RD ನಂಬರ್ ಎಕ್ಸೆಪ್ಟ್ ಆಗ್ತಾ ಇಲ್ಲ. ಅಂತಹ ಕೇಸಲ್ಲಿ ಏನ್ ಮಾಡಬೇಕು ಅಂತಂದ್ರೆ ಗ್ರೀವಿಯನ್ಸ್ ಪೋರ್ಟಲ್ಗೆ ಹೋಗ್ಬಿಟ್ಟು ಗ್ರೀವಿಯನ್ಸ್ ಮ್ಯಾನೇಜ್ಮೆಂಟ್ ಅಲ್ಲಿ ನಿಮ್ಮ ಪ್ರಾಬ್ಲಮ್ ಅನ್ನ ಹೇಳಿ ಅದಕ್ಕೆ ಸೊಲ್ಯೂಷನ್ ಅನ್ನ ಕೊಡ್ತೀವಿ ಅಂತಲೂ ಕೂಡ KE ಅವರು ಹೇಳಿರುವಂಥದ್ದು. ಆ ಕಾರಣದಿಂದ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. RD ಸರ್ಟಿಫಿಕೇಟ್ ಅಲ್ಲಿ ಎಲ್ಲಾ ಕರೆಕ್ಟ್ ಇದ್ರು RD ನಂಬರ್ ಕರೆಕ್ಟ್ ಆಗಿ ಫೆಚ್ ಆಗ್ತಾ ಇಲ್ಲ ಅಂದ್ರೆ RD ನಂಬರ್ ಈ ರೆವೆನ್ಯೂ ಡಿಪಾರ್ಟ್ಮೆಂಟ್ ಇಂದ ಮ್ಯಾಚ್ಡ್ ಅಂತ ಆಗಲಿ ಅಥವಾ ಎಕ್ಸೆಪ್ಟೆಡ್ ಅಂತ ಆಗಲಿ ಬರದೇನೆ ರಿಜೆಕ್ಟೆಡ್ ಅಂತ ಬರ್ತಾ ಇದ್ರೆ ನೀವು KEA ಗ್ರೀವನ್ಸ್ ಪೋರ್ಟಲ್ ಏನು ಕೊಟ್ಟಿದ್ದಾರೆ ಕುಂದುಕೊರತೆ ಲಿಂಕ್ ಅಂತ ಹೇಳಿ ಅದರಲ್ಲಿ ನೀವು ಮಾಹಿತಿಯನ್ನು ಸಲ್ಲಿಸಬೇಕು. ಇನ್ನು ನಿಮ್ಮ ಬ್ರೌಸರ್ನಲ್ಲಿ ಏನಾದರೂ ಅಂದ್ರೆ ನಿಮ್ಮ ಒಂದು ಅರ್ಜಿಯಲ್ಲಿ ಏನಾದರೂ ಚೇಂಜ್ ಮಾಡಬೇಕು ಅಂತ ಇದ್ರೆ 10ನೇ ತಾರೀಕು ಆದ್ಮೇಲೆ ಅವಕಾಶವನ್ನು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಡೋಂಟ್ ವರಿ ಅಬೌಟ್ ದಟ್. ಇನ್ನು ಒಂದಕ್ಕಿಂತ ಜಾಸ್ತಿ ಅರ್ಜಿಯನ್ನು ನೀವೇನಾದರೂ ಸಲ್ಲಿಸ್ತಾ ಇದ್ರೆ 2ನೇ ಸಾರಿ ಸಲ್ಲಿಸಿರುವಂಥ ಅರ್ಜಿಯನ್ನು ಅವರು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಇದು ಕರ್ನಾಟಕ ಸ್ಟೇಟ್ ಬೋರ್ಡ್ದವರಿಗೆ ಅಪ್ಲೈ ಆಗೋದಿಲ್ಲ. ಯಾಕಂದ್ರೆ ಕರ್ನಾಟಕ ಸ್ಟೇಟ್ ಬೋರ್ಡ್ದವರು 10th ರಿಜಿಸ್ಟರ್ ನಂಬರ್ ಹಾಕಿದ ತಕ್ಷಣ ಆಲ್ರೆಡಿ ಯು ಆರ್ ರಿಜಿಸ್ಟರ್ಡ್ ಅಂತ ತೋರಿಸ್ಬಿಡ್ತದೆ. ಸೊ ಇದ್ರ ಬಗ್ಗೆ ತಲೆಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಇನ್ನು ನೀವೇನಾದರೂ ಸ್ಯಾಟ್ಸ್ ಸಂಖ್ಯೆಯನ್ನು ತಪ್ಪಾಗಿ ಹಾಕಿದ್ದಿದ್ರೆ ಅಥವಾ ಬೇರೆ ವಿದ್ಯಾರ್ಥಿಗಳದ್ದು ಹಾಕಿದ್ದಿದ್ರೆ ನೀವು ಕೂಡ ಗ್ರೀವನ್ಸ್ ಪೋರ್ಟಲ್ ಅಲ್ಲಿ ನೀವು ನಿಮ್ಮ ಪ್ರಾಬ್ಲಮ್ ಅನ್ನು ಹೇಳ್ಕೊಂಡ್ರೆ ಅದಕ್ಕೆ ಸೊಲ್ಯೂಷನ್ ಕೊಡ್ತೀವಿ ಅಂತ KE ಅವರು ಹೇಳಿರುವಂಥದ್ದು. ಇದಿಷ್ಟು PDF ಅಲ್ಲಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಏನು ಅಂತ ಅಂದ್ರೆ ಯಾರ್ಯಾರು ಸ್ಯಾಟ್ಸ್ ಇಂದ ರಾಂಗ್ ಡೇಟಾ ಫೆಚ್ ಆಗ್ತಾ ಇತ್ತು, ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿರೋ ಹಾಗೆ ಅಂತಹ ವಿದ್ಯಾರ್ಥಿಗಳಿಗೆ ಒಂದು ಸೊಲ್ಯೂಷನ್ ಅವರು ಕೊಟ್ಟಿದ್ದಾರೆ. ಯಾರ್ಯಾರು ರೂರಲ್ ಕನ್ನಡ ಮೀಡಿಯಂ ಮತ್ತೆ ಲಿಂಗ್ವಿಸ್ಟಿಕ್ ರಿಲಿಜಿಯಸ್ ಮೈನಾರಿಟಿಯನ್ನು ಕ್ಲೇಮ್ ಮಾಡ್ತಾ ಇಲ್ಲ ಅಂಥವ್ರು 7 years ಅಂತ ಹಾಕಿಬಿಟ್ಟು ಮುಂದೆ ಹೋಗ್ಬಿಡಿ. ಯಾರು ಕ್ಲೇಮ್ ಮಾಡ್ತಾ ಇದ್ದೀರಿ ಅಂಥವ್ರು ಒಂದು ಮೇಲ್ ಅನ್ನ ಹಾಕಬೇಕು. ಈ ಒಂದು ಮೇಲ್ ಐಡಿಗೆ ಮೇಲ್ ಅನ್ನ ಹಾಕಬೇಕು, ನಿಮ್ಮ ಪ್ರಾಬ್ಲಮ್ ಏನಂತ ಹೇಳಬೇಕು. ಸೊ ಅವರು ನಿಮಗೆ ಸೊಲ್ಯೂಷನ್ ಅನ್ನು ಕೊಡ್ತೀವಿ ಅಂತ ಹೇಳಿರುವಂಥದ್ದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಸೊ ನಿಮಗೇನಾದರೂ ನನ್ನ ಕಡೆಯಿಂದ RH ಕೆಮಿಸ್ಟ್ರಿ ರಾಘವೇಂದ್ರ ಹೆಗಡೆ ಕಡೆಯಿಂದ ನಿಮಗೇನಾದರೂ ಪರ್ಸನಲ್ ಗೈಡೆನ್ಸ್ ಬೇಕು ಅಂತ ಇದ್ರೆ ಈ ಒಂದು ನಂಬರಿಗೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. 8277448606. ಇದು ಪೇಡ್ ಪರ್ಸನಲ್ ಕೌನ್ಸಿಲಿಂಗ್ ಗೈಡೆನ್ಸ್ ಇರ್ತದೆ. ಎಲ್ಲವನ್ನ ನಾನು ಫ್ರೀ ಆಗಿ ಹೇಳಿರ್ತೀನಿ ಯೂಟ್ಯೂಬ್ ಅಲ್ಲಿ. ಸೊ ಪೇಡ್ ಕೌನ್ಸಿಲಿಂಗ್ ಗೈಡೆನ್ಸ್ ಬೇಕು ಅಂತ ಇದ್ರೆ ಈ ನಂಬರಿಗೆ ಮೆಸೇಜ್ ಮಾಡಿ. ಸೊ ಐ ವಿಲ್ ಕಾಂಟ್ಯಾಕ್ಟ್ ಯು. ಸೊ ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.